ಕೇಂದ್ರ ವಿತ್ತ ಸಚಿವರಾದ ನಿರ್ಮಲಾ ಸೀತಾರಾಮನ್ ಅವರು 2026-27ನೇ ಸಾಲಿನ ಆಯವ್ಯಯವನ್ನು ಮಂಡಿಸಿದ್ದಾರೆ. ಇದರಲ್ಲಿ ಈಗ ಎಲ್ಲ ಕಡೆ ಚರ್ಚೆ ಆಗ್ತಿರೋ ವಿಷಯಗಳು ಅಂದರೆ ಎರಡು. ಒಂದು, ಗ್ರಾಮೀಣ ಮಹಿಳೆಯರ ಸ್ವ ಉದ್ಯೋಗದಿಂದ ಏನು ಉತ್ಪನ್ನಗಳು ಬರುತ್ತೆ ಅದನ್ನ ಒಂದು ಮಾರುಕಟ್ಟೆಗೆ ತಲುಪಿಸುವಂತಹ ಅಥವಾ ಮಾರಾಟ ಮಾಡುವಂತಹ ವ್ಯವಸ್ಥೆ ಕಲ್ಪಿಸುವಂತಹ ಮಾರ್ಟ್ಗಳು ಒಂದಾದರೆ, ಇನ್ನೊಂದು 17 ಕ್ಯಾನ್ಸರ್ ಮೆಡಿಸಿನ್ಗಳ ಒಂದು ಮೇಲಿನ ಸುಂಕ ಕಡಿತವನ್ನು ಮಾಡಿದ್ದಾರೆ ಅಂತ ಹೇಳಿಬಿಟ್ಟು ಒಟ್ಟಾರೆಯಾಗಿ ಈ ಸರಿ ಆರೋಗ್ಯ ಕ್ಷೇತ್ರದ ಬಗ್ಗೆ ಬಹಳ ಸಕಾರಾತ್ಮಕವಾದ ಒಂದು ಪ್ರತಿಕ್ರಿಯೆ ವ್ಯಕ್ತ ಆಗ್ತಾ ಇದೆ. ಆರೋಗ್ಯ ಕ್ಷೇತ್ರದಲ್ಲಿ ಏನೇನು ಅನುಕೂಲಗಳು ಈ ಸರಿ ಬಜೆಟ್ನಿಂದ ಆಗಿದೆ ಅನ್ನೋದನ್ನು ತಿಳ್ಕೊಳ್ಳೋಣ, ವೈದ್ಯರಿಂದಾನೇ ತಿಳ್ಕೊಳ್ಳೋಣ. ಬನ್ನಿ, ನಮ್ಮೊಂದಿಗಿದ್ದಾರೆ ಈ ಒಂದು ವಿಷಯವನ್ನು ತಿಳಿಸೋದಕ್ಕೆ ಡಾಕ್ಟರ್ ಭಗತ್ ರಾಮ್ ಅವರು. ಸರ್ ನಮಸ್ಕಾರ. ತಮ್ಮ ಪರಿಚಯ ಬಹಳ ಉದ್ದ ಇದೆ, ಹಾಗಾಗಿ ನಂಗೆ ಅಷ್ಟೆಲ್ಲ ಹೇಳಲಿಕ್ಕೆ ಗೊತ್ತಾಗಲ್ಲ. ತಾವು ಅನೆಸ್ಥೇಷಿಸ್ಟ್ ಅಂತ ಗೊತ್ತು, ಆಮೇಲೆ ವಿಸಿಟಿಂಗ್ ಕನ್ಸಲ್ಟೆಂಟ್ ಟು ವಿಕ್ಟೋರಿಯಾ ಹಾಸ್ಪಿಟಲ್ ಅಂತ ನೆಫ್ರೋಯೂರಾಲಜಿ ಅನ್ನೋದು ಗೊತ್ತು. ಆಮೇಲೆ ತಾವು IMA ಶಿಸ್ತು ಸಮಿತಿನಲ್ಲೇನೋ ಇದ್ದೀರಿ ಅಂತಾನು ಕೇಳಿದ್ದೀನಿ. ಅದರಲ್ಲಿದ್ದೀರಿ. ಆಮೇಲೆ ತಾವು ಅಖಿಲ ಭಾರತ ಅರವಳಿಕೆ ತಜ್ಞರ ಸಂಘದ ಬ್ಯಾಂಗ್ಳೂರ್ ಮೆಟ್ರೋ ಬ್ರಾಂಚಿನ ಒಂದು ಎಕ್ಸಿಕ್ಯೂಟಿವ್ ಮೆಂಬರ್ ಆಗಿದ್ರಿ ಅಂತ. ಇನ್ನೇನಾದ್ರೂ ಬಿಟ್ಟಿದ್ದೀನ ಹೇಳಿ ಸರ್, ಬಹಳ ಉದ್ದ ಇದೆ. ತಮ್ಮ ಸಮಾಜ ಸೇವೆ, ರಾಜಕೀಯ ಚಟುವಟಿಕೆಗಳು ಎಲ್ಲ ಗೊತ್ತಿದೆ ಸರ್. ಆಮೇಲೆ ತಾವು ರಾಜಕೀಯ ಫ್ಯಾಮಿಲಿಯಿಂದಾನೇ ಬಂದಿರೋರು. ತಮ್ಮ ತಂದೆಯವರು ಚನ್ನಪಟ್ಟಣದ ಶಾಸಕರಾಗಿದ್ದವರು DT ರಾಮು ಅವರು. ತಮ್ಮ ಚಿಕ್ಕಪ್ಪ DT ಜಯಕುಮಾರ್ ಅವರು ಮಾಜಿ ಸಚಿವರಾಗಿದ್ದವರು. ಸೊ ತಾವು ರಾಜಕೀಯ ಚಟುವಟಿಕೆಗಳಲ್ಲಿ ವೈದ್ಯಕೀಯ ಜೊತೆಗೆ ತೊಡಗಿಸ್ಕೊಂಡಿದ್ದೀರಿ ಅಂತಾನು ಗೊತ್ತು. ಸರ್, ಇವಾಗ ಮೊದಲನೇದಾಗಿ ಬಜೆಟ್ಟಿನ ಆರೋಗ್ಯ ಕ್ಷೇತ್ರದ ಹೈಲೈಟ್ಸ್ ಹೇಳೋದಾದ್ರೆ, ಈ ಬಾರಿ ಆರೋಗ್ಯ ಕ್ಷೇತ್ರದಲ್ಲಿ ಒಂದು ಉತ್ತಮವಾದ ಭರವಸೆ ಬಂದಿದೆ. ಆ್ಯಕ್ಚುಲಿ ಕಂಪ್ಯಾರಿಟಿವ್ಲಿ ಎಲ್ಲ ಓವರ್ ಆಲ್ ಬಜೆಟ್ ನೋಡಿದ್ರೆ ಯೂಶಲಿ ಸ್ವಲ್ಪ ನನಗೇನೋ ಅನ್ಸುತ್ತೆ ಮೆಡಿಸಿನ್ ಸ್ವಲ್ಪ ಆಲ್ವೇಸ್ ನೆಗ್ಲೆಕ್ಟೆಡ್ ಅಂತ ಅನ್ಸುತ್ತೆ. ಹೌದು. ಯಾಕೆಂದ್ರೆ ಒಂದು ದೇಶ ಸದೃಢವಾಗಿರ್ಬೇಕು ಅಂದ್ರೆ, ಶಕ್ತಿಯುತವಾಗಿರ್ಬೇಕು ಅಂದ್ರೆ ಮನುಷ್ಯನ ಆರೋಗ್ಯ ಮುಖ್ಯ. ಚೆನ್ನಾಗಿರ್ಬೇಕು. ನೀವು ಆಮೇಲೆ ಏನಾದ್ರು ಮಾತಾಡ್ಕೊಳ್ಳಿ, ನೀವು ಚೆನ್ನಾಗಿದ್ರೆ ಮನೆ ಚೆನ್ನಾಗಿರುತ್ತೆ, ಮನೆ ಚೆನ್ನಾಗಿದ್ರೆ ದೇಶ ಚೆನ್ನಾಗಿರುತ್ತೆ. ಹಾಗಾಗಿ ಆರೋಗ್ಯಕ್ಕೆ ಹೆಚ್ಚು ಉತ್ತೇಜನ ಅಥವಾ ಒತ್ತು ಕೊಡಬೇಕಾಗಿರೋದು ಬಹಳ ಗಮನಿಸಬೇಕಾದಂಥ ವಿಷಯ. ಆದರೆ ಎಲ್ಲ ಒಂದು ಕಡೆ ನಮ್ಮ ಬಜೆಟ್ಟು ಅದಕ್ಕೆ ಕಂಪೇರ್ ಟು ನಾನು ಟಾಕಿಂಗ್ ಅಬೌಟ್ ಕಂಪೇರ್ ಡೆವಲಪ್ಡ್ ಕಂಟ್ರೀಸ್ ಕಂಪೇರ್ ಮಾಡಿದಾಗ ಇನ್ನೂ ಹೆಚ್ಚಿನ ಉತ್ತೇಜನ ಕೊಡಬೇಕಾಗುತ್ತೆ ನಮ್ಮ ಬಜೆಟ್ಗೆ, ಮೆಡಿಕಲ್ ಬಜೆಟ್ಗೆ. ಈಗ ಹೆಚ್ಚು ಕಮ್ಮಿ ನನ್ನ ಪ್ರಕಾರ ಈಗ 1.9% ಆಫ್ ದಿ ಬಜೆಟ್ ಮೆಡಿಕಲ್ ಅಂದರೆ ಹೆಚ್ಚು ಕಮ್ಮಿ 1,09,000 ಕೋಟಿ ಬಜೆಟ್ಗೆ ಅಲೋಕೇಶನ್. ಸೊ ಅದ್ರಲ್ಲಿ ಏನೇನು ಮಾಡ್ಬೋದು. ಇಂಡಿಯಾ ಇಸ್ ಎ ಬಿಗ್ಗೆಸ್ಟ್ ಕಂಟ್ರಿ. ಸೊ ಎಲ್ಲೆಲ್ಲಿ ಕೊಟ್ಟರು ಎಲ್ಲೇ ಯಾವುದನ್ನ ನಾವು ಐಡೆಂಟಿಫೈ ಮಾಡಬೇಕು. ಸೊ ಆ ಇದ್ರಲ್ಲಿ ನೋಡಿದ್ರೆ ಕೆಲವು ಉತ್ತಮವಾದ ಅಂಶಗಳು ವ್ಯಕ್ತವಾಗ್ತಿದೆ. ಯಾಕಂದರೆ ಈಗ ತಾವು ನೋಡಿರಂಗೆ ಇವತ್ತಿನ ಎಲ್ಲ ಹೈಲೈಟ್ಸ್ ನೋಡ್ತಿದ್ರೆ, ಎಲ್ಲ ಬಜೆಟ್ ಹೈಲೈಟ್ಸ್ ನೋಡಿದ್ರೆ, ಒಂದು ಬಯೋಫಾರ್ಮಾ ಅಂತ ಒಂದು ಇದರಲ್ಲಿ 10,000 crores ಅಲೋಕೇಟ್ ಮಾಡಿದ್ದಾರೆ. ಇಟ್ಸ್ ನಾಟ್ ಎ ಸ್ಮಾಲ್ ಅಮೌಂಟ್, ಇಟ್ಸ್ ಎ ಬಿಗ್ ಅಮೌಂಟ್. ಸೊ ಅಲ್ಲಿಂದ ತನ್ಮೂಲಕ ಆ ಬಯೋಫಾರ್ಮಾಯಿಂದ ವಾಟ್ ಆರ್ ದೇ ಆರ್ ಗೋಯಿಂಗ್ ಟು ಎಕ್ಸ್ಪೆಕ್ಟ್ ಅದು ಮಾತಾಡೋಣ, ಡೀಟೇಲಾಗಿ ಮಾತಾಡೋಣ. ಎರಡನೇದು ಇದು ಮೆಡಿಕಲ್ ಟೂರಿಸಂ ಬಗ್ಗೆ ಮಾತಾಡ್ತಾ ಇದ್ದಾರೆ. ಫೈನ್, ಇಟ್ಸ್ ಆಲ್ಸೋ ವೆರಿ ವೆಲ್ಕಮಿಂಗ್. ಅದನ್ನು ಎಂಕರೇಜ್ ಮಾಡ್ತೀವಿ ಅಂತಿದ್ದಾರೆ. ಮೂರನೇದು ನಮ್ಮ ಆಕ್ಸಿಡೆಂಟ್ ಇನ್ಶೂರೆನ್ಸ್ ಅಲ್ಲಿ ಟ್ಯಾಕ್ಸ್ ಎಕ್ಸೆಂಪ್ಟೆಡ್, ವಂಡರ್ಫುಲ್. ಕೆಲವು ಥಿಂಗ್ಸ್ಗಳು ನಾವು ಮಾಡಲೇಬೇಕಾಗತ್ತೆ. ಸೊ ಈ ಕಾಮನ್ ಮ್ಯಾನ್ಗೆ ಏನು ಯಾವ ರೀತಿ ಹೆಲ್ಪ್ ಆಗುತ್ತೆ ಅಂತ. ಸೊ ನಾಲ್ಕನೇದು ಬಂದು ಇದು ನಿಮ್ಯಾನ್ಸ್, ದಟ್ ಇಸ್ ಒನ್ ಆಫ್ ದಿ ಮೇಜರ್. ಇದು ಯಾಕಂದ್ರೆ ಇಷ್ಟು ವರ್ಷ ಬೇಕಾಯ್ತು ನಮಗೆ ನಿಮ್ಯಾನ್ಸ್ ಇನ್ನೊಂದು ತರೋದಕ್ಕೆ ಅಂತ ನಾನು ಅದನ್ನ ಯೋಚನೆ ಮಾಡ್ತಾ ಇದ್ದೀನಿ. ಈಗ ಇದು ಬ್ಯಾಂಗ್ಳೂರ್ 1.0 ನಿಮ್ಯಾನ್ಸ್ ಇದು ಮಾಡ್ತಾರೆ. ಈಗ ನಾರ್ತ್ ಇಂಡಿಯಾದಲ್ಲಿ ಏನು ನನಗೆ ಗೊತ್ತಂಗೆ ರಾಂಚಿ ಅಂತ ಅನ್ಕೊಂಡಿದ್ದೀನಿ. ಎರಡು ಹೆಸರು ಹೇಳಿದ್ರು ಸರ್, ಎರಡನೇದು ಅಂತ ಹೇಳಿದ್ರು ಮೋಸ್ಟ್ ನನಗೆ ಗೊತ್ತಿಗೆ 2.0 ಅಂತ ಇದು ಮಾಡ್ಬೋದು. ನಾರ್ತ್ ಇಂಡಿಯಾ ಒಂದು ನಿಮ್ಯಾನ್ಸ್, ದಟ್ಸ್ ಅ ವೆಲ್ಕಮ್. ಇನ್ನೊಂದು ಡಿಸ್ಟಿಕ್ ಹೆಡ್ ಕ್ವಾರ್ಟರ್ಸ್ಗಳು, ಡಿಸ್ಟಿಕ್ ಹಾಸ್ಪಿಟಲ್ಸ್ಗಳಲ್ಲಿ ಟ್ರಾಮಾ ಕೇರ್ ಸೆಂಟರ್ ಅಂತ ಮಾಡ್ತಿದ್ದಾರೆ. ನಾನು ಬೀಯಿಂಗ್ ಎ ಕ್ರಿಟಿಕಲ್ ಕೇರ್ ಸ್ಪೆಷಲಿಸ್ಟ್ ಅಂಡ್ ಅನಸ್ಥೆಸಿಯಾಲಜಿಸ್ಟ್, ಐ ಡೆಫಿನೆಟ್ಲಿ ವೆಲ್ಕಮ್ ದಟ್. ಯಾಕಂದ್ರೆ ವಿಚ್ ಇಸ್ ಹೈಲಿ ರಿಕ್ವೈರ್ಡ್ ಅಟ್ ಪ್ರೆಸೆಂಟ್. ಟುಡೇ ಸಿನಾರಿಯೋಲಿ ಟ್ರಾಮಾ ಸೆಂಟರ್ ಇರೋದು ಮುಖ್ಯ ಇರ್ತವೆ. ಅದನ್ನ ಚೆನ್ನಾಗಿ ಮಾಡಬೇಕು ಅಷ್ಟೇ. ಎಲ್ಲ ಕಡೆನೂ ಇರ್ಬೇಕು, ಎಲ್ಲ ಡಿಸ್ಟ್ರಿಕ್ಟ್ ಹಾಸ್ಪಿಟಲ್ಗೆ ಎಲ್ಲ ಕಡೆ ಅಪ್ಗ್ರೇಡ್ ಮಾಡ್ಕೊಂಡು ಹೋಗ್ಬೇಕು, ಫೆಸಿಲಿಟೀಸ್ ಕೊಡಬೇಕು, ಇನ್ಫ್ರಾಸ್ಟ್ರಕ್ಚರ್ ತರಬೇಕು, ಡಾಕ್ಟರ್ಸ್ ಅಪಾಯಿಂಟ್ ಆಗಬೇಕು, ಪ್ರತಿಯೊಂದನ್ನು. ಈಗೆಲ್ಲ ಮಾಡ್ತಾರೆ, ಆಂಬುಲೆನ್ಸ್ ಡ್ರೈವರ್ ಇರೋದಿಲ್ಲ, ಇಲ್ಲ ಆಂಬುಲೆನ್ಸ್ ಕೆಟ್ಟೋಗಿ ನಿಂತಿರುತ್ತೆ. ಆ ಥರ ಆದರೆ ಪ್ರಯೋಜನ ಮಾಡಿದ್ರೆ ಕರೆಕ್ಟಾಗಿ ಇದ್ರು ಮಾಡಬೇಕು. ಸೊ ಐ ಥಿಂಕ್ ದಟ್ ವೇ ಬಜೆಟ್ ನಾನು ಹೇಳ್ತಿರೋದು ಅಷ್ಟೇ.
ಆಮೇಲೆ ಎಜುಕೇಶನ್ ಮೆಡಿಕಲ್ ಎಜುಕೇಶನ್ಗೆ ಇಟ್ ವಾಸ್ TCS ಟ್ಯಾಕ್ಸ್ ಕಲೆಕ್ಟೆಡ್ ಸೋರ್ಸ್ ಮೊದಲು 5% ಈಗ 2% ತಂದಿಟ್ಟಿದ್ದಾರೆ. ದಟ್ಸ್ ಆಲ್ಸೋ ವೆರಿ ವೆಲ್ಕಮಿಂಗ್ ಮೂವ್. ಸೊ ಇನ್ ದಿಸ್ ಇಷ್ಟು ಒಂದು ಇದ್ರಲ್ಲಿ ಓವರ್ ಆಲ್ ಇದರಲ್ಲಿ ಆಮೇಲೆ ಇದುವೆ ಆಯುಷ್ಗೆ ಈ ಸರಿ ಒಂದು ಆಯುರ್ವೇದ ಇನ್ಸ್ಟಿಟ್ಯೂಟ್ಸ್ 4 ಆಯುರ್ವೇದ ಇನ್ಸ್ಟಿಟ್ಯೂಟ್ ಅನ್ನು ಮಾಡ್ತೀವಿ ಅಂತಿದ್ದಾರೆ. ಪ್ಲಸ್ ಅದರಲ್ಲಿ ಆಯುಷ್ ಇನ್ಕ್ಲೂಡ್ ಮಾಡ್ತಾರೆ, ಪ್ಲಸ್ ಯೋಗ ಇನ್ಕ್ಲೂಡ್ ಮಾಡ್ತಿದ್ದಾರೆ. ಡೆಫಿನೆಟ್ಲಿ ಇನ್ ಇಂಡಿಯಾ ಇದ್ದಾಗ ನಾವು ಅದನ್ನೆಲ್ಲ ಜನಗಳು ಫಾರಿನರ್ ನೋಡಿ ನಮ್ಮನ್ನ ಆಯುರ್ವೇದ ಮತ್ತು ಯೋಗ ಇಂದ ನೋಡ್ತಾರೆ ಹೊರತು ಇನ್ನಿದೆ. ಸೊ ಅದನ್ನು ಎಂಕರೇಜ್ ಮಾಡಲಿ. ಬಟ್ ಅದ್ರ ಟೈಮಲ್ಲಿ ಅಲೋಪತಿನೂ ಇನ್ನು ಬೆಟರ್ ವೇ ಎಡಿಕೆ ಮೆಲ್ತ್ ಹೆಲ್ತ್ ಟೂರಿಸಮ್ ಅಲ್ಲಿ ಅದು ಪ್ಯಾಕೇಜ್ ಆಗಿ ತೊಗೊಂಡ್ರೆ ಇಟ್ಸ್ ವೆರಿ ವಂಡರ್ಫುಲ್ ಇದನ್ನು ಹೇಳ್ತೀನಿ. ಇವಾಗ ನಾವು ಮೊದಲನೇದಾಗಿ ನೋಡೋದಾದ್ರೆ ಕ್ಯಾನ್ಸರ್ ಔಷಧಗಳು, ಇವಾಗ ಜನರು ಇವಾಗ ಮೇನ್ ಡಯಾಬಿಟಿಸ್ ಮತ್ತೆ ಕ್ಯಾನ್ಸರ್ ಔಷಧಗಳು 17 ಔಷಧಗಳ ಮೇಲಿನ ಒಂದು ಸುಂಕ ವಿನಾಯಿತಿಯನ್ನ ಪ್ರಕಟಿಸಿದ್ದಾರೆ. ಖಂಡಿತ ಅದು 0% ಅಂದಿದೆ ಅಂತ ನಾನು ಕೇಳ್ಪಟ್ಟೆ. ಅದು ಡೆಫಿನೆಟ್ಲಿ ವೆಲ್ಕಮ್. ಆ ಒಂದೇನಾದ್ರೆ ಈಗ ನಿಮ್ಗೆ ಗೊತ್ತಿರಾಗೆ ಕ್ಯಾನ್ಸರ್ ಇಸ್ ಒನ್ ಆಫ್ ದಿ ಲೀಡಿಂಗ್ ಕಾಸ್ ಆಫ್ ಡೆತ್ ಇನ್ ಇಂಡಿಯಾ. ಡಯಾಬಿಟಿಸ್. ಹೌದು ಸರ್, ಒಂದು ಯಾವುದೋ ಒಂದು ಇಂಜೆಕ್ಷನ್ಗೆ ಬಹಳ ಒಬ್ಬ ದೊಡ್ಡ ಸಾಹಿತಿಗೆ ಬಂದಿತ್ತು ಕಾಯಿಲೆ. ಅವಾಗ ಅವರಿಗೆ ಆ ಒಂದು ಇಂಜೆಕ್ಷನ್ ಅದೆಷ್ಟೋ ಲಕ್ಷ ಅಂತ ಹೇಳ್ಬಿಟ್ಟು ಹೇಳಿದ್ರು ಸರ್. ನಮಗೆ ಅವಾಗ ಎಲ್ಲರೂ ಕಾಂಟ್ರಿಬ್ಯೂಟ್ ಮಾಡಿ ಅಂತ ಹೇಳಿದ್ರು ಸರ್. ಆಗ ನಾನು ಕ್ಯಾನ್ಸರ್ ಸ್ಪೆಷಲಿಸ್ಟ್ ನ ಕೇಳಿದೆ, ಸರ್ ಇದೇನ್ ನಿಜವಾಗ್ಲೂ ಒಂದು ಇಂಜೆಕ್ಷನ್ಗೆ ಇಷ್ಟೊಂದು ದುಡ್ಡ, ಅಷ್ಟು ದೊಡ್ಡ ಪ್ರಮಾಣದಂದಾಗ? ಹೌದು ಅದು ಇದೆ, ಆದ್ರೆ ಅದ್ರ ಪರಿಣಾಮ ಏನ್ ಬೀರುತ್ತೆ ಅನ್ನೋದು ಬಹಳ ಮುಖ್ಯ ಅಂತ ಅನ್ಬಿಟ್ಟು ಅಂದ್ರು ಸರ್. ಹೌದೌದು. ಎಲ್ಲಾ ಕ್ಯಾನ್ಸರ್ ಡ್ರಗ್ಗಳು, ಕೆಲವು ಕ್ಯಾನ್ಸರ್ ಡ್ರಗ್ ಅಂತೂ ತುಂಬಾನೇ ಕಾಸ್ಟ್ ಇದಾವೆ. ಈಗ ಲೆಸೇ ಎಕ್ಸಾಂಪಲ್ ನೀವು 1 ಲಕ್ಷ ಅಂತ ಹೇಳಿದ್ರೆ 1 ಲಕ್ಷದ ಒಂದು ಇಂಜೆಕ್ಷನ್ ಅಂತ ತಗೋಣ, ನಿಮ್ಗೆ 15% ಇದ್ರೆ ಅದಕ್ಕೆ ಇದು 15,000 ಅಲ್ಲೇ ನಿಮ್ಗೆ ಸೇವಿಂಗ್ಸ್ ಆಗೋಯ್ತು. ಸೊ ಆ ಥರದ್ದು ಮಲ್ಟಿಪಲ್ ಇದು ಒಂದು ಮನೆಯಲ್ಲಿ ಒಂದು ದೊಡ್ಡ ಕುಟುಂಬದಲ್ಲಿ ಒಬ್ರು ಅಥವಾ ಇಬ್ಬರದ್ದು ಇದ್ದೇ ಇರ್ತಾರೆ. ಒಬ್ರು ನಿಮ್ಗೆ ಅದು ತಿಂಗಳಿಗೆ ಒಂದು 15ರಿಂದ 20-25 ಸಾವಿರ ತನಕ ಸೇವಿಂಗ್ಸ್ ಆದ್ರೆ ದಟ್ಸ್ ಎ ಗುಡ್ ಸೇವಿಂಗ್. ಸೊ ಯಾವ ರೀತಿಲಿ ನೋಡಿದಾಗ ನಮ್ಗೆ ರಿಯಲಿ ಇಟ್ಸ್ ಅ ಬೋನ್ ಫಾರ್ ಕ್ಯಾನ್ಸರ್ ಪೇಷಂಟ್ಸ್. ಡಯಾಬಿಟಿಸ್ ಬಗ್ಗೆ ಹೇಳೋದಾದ್ರೆ ಡಾಕ್ಟ್ರೆ, ಡಯಾಬಿಟಿಸ್ ಆಸ್ ಇಟ್ ಇಸ್ ಇಟ್ಸ್ ಒನ್ ಆಫ್ ದಿ ಲೀಡಿಂಗ್ ಕಾಸ್ ಆಫ್ ಡೆತ್. ಎವರಿ 3rd or 4th ಇಂಡಿವಿಜುವಲ್ ಇಸ್ ಡಯಾಬಿಟಿಕ್. ಸೊ ಹಾಗಾಗಿ ಅವರು ಮಲ್ಟಿಪಲ್ ಡ್ರಗ್ಸ್ ಇರ್ತಾರೆ, ಒಂದು ಡ್ರಗ್ ಇರೋದಿಲ್ಲ. ಅದು ಡಿಪೆಂಡಿಂಗ್ ಆನ್ ದೇರ್ ಇದು. ನಮ್ಮ ದೇಶದ ಜನರ ಆದಾಯ ಸೋರಿಕೆ ಇಲ್ಲೇ ಆಗ್ಬಿಡ್ತಿದೆ ಡಾಕ್ಟರ್. ಎಕ್ಸಾಕ್ಟ್ಲಿ ಹೈಯೆಸ್ಟ್ ಹೋಗ್ತಿರೋದೇ ಇದಕ್ಕೆ. ನಾವಿಲ್ಲಿ ಅದಕ್ಕೆ ಮೋರ್ ಆಫ್ ಪ್ರಿವೆನ್ಷನ್ ಮಾಡ್ಬೋದು. ಪ್ರಿವೆನ್ಷನ್ ಮಾಡಿ ಹೋಗ್ಬೇಕು. ಹೌದು. ಸೊ ವಿ ಹ್ಯಾವ್ ಟು ಸ್ಪೆಂಡ್ ಮೋರ್ ಆನ್ ಪ್ರಿವೆಂಟಿವ್ ಆಸ್ಪೆಕ್ಟ್ಸ್ ಮತ್ತೆ ಎಜುಕೇಶನ್, ವೆಲ್ಫೇರ್, ಜನಗಳಿಗೆ ತಿಳುವಳಿಕೆ ಕೊಡೋದು, ಈ ತರ ತೊಡಗಿಸ್ಕೊಂಡ್ರೆ ಪ್ರಿವೆನ್ಷನ್ ಮಾಡೋಣ. ಆಮೇಲೆ ಬಂದಿರೋದನ್ನ ಆಮೇಲೆ ಟ್ಯಾಕಲ್ ಮಾಡೋಣ. ಸೊ ಬರೋದನ್ನ ತಪ್ಸಕ್ ಆಗೋದಿಲ್ಲ. ಸೊ ಈಗ ಜನಸಾಮಾನ್ಯರಿಗೆ ಬಹಳ ಅನುಕೂಲ ಆಗುತ್ತೆ ಈ ತರ ಈ 17 ಕ್ಯಾನ್ಸರ್ ಔಷಧಿ ಮತ್ತೆ ಡಯಾಬಿಟಿಸ್ ಔಷಧಿ ಮೇಲೆ. ಪ್ಲಸ್ ಇನ್ನೂ ಒಂದು 7 ಡಿಸೀಸ್ಗೆ ಎಕ್ಸ್ಟ್ರಾ ಎಕ್ಸಾಂಪಲ್ ಕೊಟ್ಟಿದ್ದಾರೆ. ಅದೆಲ್ಲ ಡೀಟೇಲ್ಸ್ ಗೊತ್ತಿಲ್ಲ, ಇನ್ನೂ ಬಂದಿಲ್ಲ. ಅದೆಲ್ಲ ನಾಳೆ ಆದ್ರೂ ಗೊತ್ತಾಗುತ್ತೆ ಯಾವ್ದು ಅಂತ. ಸೊ ದಟ್ಸ್ ಡೆಫಿನೆಟ್ಲಿ ಇಟ್ಸ್ ಅ ವಂಡರ್ಫುಲ್ ಮೂವ್. ಸರಿ, ಜನಸಾಮಾನ್ಯರಿಗಂತೂ ಹೆಲ್ಪ್ ಆಗುತ್ತೆ, ಅದಂತೂ ಹೇಳ್ಬಲ್ಲೆ. ಇನ್ನ ಈ ಇವಾಗ ನಮ್ಗೆ ಗೊತ್ತು ಆಲ್ ಇಂಡಿಯಾ ಇನ್ಸ್ಟಿಟ್ಯೂಟ್ ಆಫ್ ಮೆಡಿಕಲ್ ಸೈನ್ಸ್, ಅಖಿಲ ಭಾರತೀಯ ವೈದ್ಯಕೀಯ ವಿಜ್ಞಾನ ಸಂಸ್ಥೆ ಅಂತ ಡೆಲ್ಲಿನಲ್ಲಿದೆ. ಅದು ಹೈಯೆಸ್ಟ್ ಇವತ್ತು ಇಡೀ ಇಂಡಿಯಾದಲ್ಲಿ ಏನು ಒಂದು ವೈದ್ಯಕೀಯ ಒಂದು ಫೆಸಿಲಿಟಿಗಳು ಇರುವಂತಹ ಒಂದು ಸಂಸ್ಥೆ ಅಂತ ಹೇಳ್ತೀವಿ. ಅತ್ಯಂತ ನುರಿತ ತಜ್ಞರು ಎಲ್ಲ ಅಲ್ಲಿ ಕೆಲಸ ಮಾಡ್ತಾರೆ ಅಂತ. ಅದೇ ತರ ಇವರು ಆಯುರ್ವೇದದಲ್ಲಿ ಅಂತಹ ಒಂದು ಆನ್ ಪಾರ್ ವಿತ್ ಏಮ್ಸ್ ಆಯುರ್ವೇದದ ಸಂಸ್ಥೆಗಳನ್ನ ಸ್ಥಾಪಿಸೋದಕ್ಕೆ ಕೇಂದ್ರ ಸರ್ಕಾರ 4 ಮೋರ್ ಆಫ್ ಆಯುಷ್ ಮಾಡ್ತಾರೆ. ಫೈನ್, ಜನಗಳಿಗೆ ಯಾವ ಥರ ಡಿಮ್ಯಾಂಡ್ ಇದೆ ಅದು ಮಾಡೋದು ಇದು. ಬಟ್ ಅಟ್ ದಿ ಸೇಮ್ ಟೈಮ್ ಅದು ವಿತ್ ಯೋಗ ಅಂತ ಹೇಳ್ತಿದ್ದಾರೆ. ನ್ಯಾಚುರೋಪತಿ, ಯೋಗ, ಆಯುಷ್ ಎಲ್ಲ ಸೇರ್ಕೊಳ್ತಿದ್ರೆ ಒಂದು 4 ಏನೋ ಮಾಡ್ತಿದ್ದಾರೆ. ಫೈನ್, ಎಲ್ಲ ದಟ್ಸ್ ಆಲ್ಸೋ ವೆಲ್ಕಮ್ ಮೂವ್ ಅದು. ಬಟ್ ಇನ್ ವಾಟ್ ವೇ ದೇ ಆರ್ ಗೋಯಿಂಗ್ ಟು ರೆಂಡರ್ ದಿಸ್ ಸರ್ವಿಸ್, ದಟ್ ಈಸ್ ವೆರಿ ಇಂಪಾರ್ಟೆಂಟ್. ಯಾವ ಥರ ಕಾಯಿಲೆಗಳನ್ನ ಸೆಗ್ರಿಗೇಟ್ ಮಾಡಿ ಯಾವ್ದು ಎಲ್ಲಿ ಪುಷಪ್ ಮಾಡ್ತಾರೆ, ದಟ್ಸ್ ಆಲ್ಸೋ ಮೋರ್ ಆಫ್ ಟ್ರಯಾಜ್ ಬೇಸ್ಡ್. ನೀವು ಯಾವಾಗ ಒಂದು ಹಾಸ್ಪಿಟಲ್ ಒಂದು ಪೇಷಂಟ್ ಬಂದ್ರೆ ಯಾರು ನೆಲ್ಲಿಗೆ ಹಾಕ್ಬೇಕು ಅಂತಿರ್ತೀವಲ್ಲ, ಅದನ್ನು ಅಷ್ಟೇ. ಯಾಕಂದ್ರೆ ಇವಾಗ ಜಿಲ್ಲಾ ಮಟ್ಟದ ಸರ್ಕಾರಿ ಆಸ್ಪತ್ರೆಗಳಲ್ಲಿ ನ್ಯಾಚುರೋಪತಿ, ಆಯುರ್ವೇದ ಎಲ್ಲವೂ ಇದೆ, ಬಂದಿದೆ. ಅದು ಆಲ್ರೆಡಿ ಬಂದಿದೆ. ಅದು ಈಗೆಲ್ಲ ಒಂದು ತಾಲೂಕು ಆಸ್ಪತ್ರೆ ಅಂತಾರೆ, ಆಯುಷ್ ಡಾಕ್ಟರ್ಸ್ಗಳು ಇರ್ತಾರೆ, ಅಲೋಪತಿ ಡಾಕ್ಟರ್ಗಳು ಇರ್ತಾರೆ. ಹೌದು. ಇನ್ನು ಮುಂದಿನ ಪ್ರಶ್ನೆಗೆ ಹೋಗೋದಾದ್ರೆ ಡಾಕ್ಟರ್, ನಾವು ಈ ವಿಮೆ
ಅಪಘಾತ ವಿಮೆ ಏನಿದೆಯಲ್ಲ ಡಾಕ್ಟ್ರೆ, ಅದು ಜನರಿಗೆ ತುಂಬಾ ಹೆಲ್ಪ್ ಆಗುತ್ತೆ. ಯಾಕೆ ಅಂತ ಹೇಳಿದ್ರೆ ಅದ್ರ ಮೇಲೂ ಸುಂಕ ಇಟ್ಕೊಂಡು ಹೌದೌದು. ಅಪಘಾತ ವಿಮೆ ನನ್ನ ಪ್ರಕಾರ ಹೇಳಿದ್ರೆ ಇನ್ವೇರಿಯಬ್ಲಿ ಪ್ರತಿಯೊಬ್ಬರಿಗೂ ಮಾಡಿಸ್ಕೊಳ್ಬೇಕು. ದ್ವಿಚಕ್ರ ವಾಹನ ಸವಾರರಿಗೆ ಎಲ್ಲ ಹಾಕಿದಾರೆ ಅದ್ರಲ್ಲಿ, ನಾನು ನೋಡಿದೆ. ಅದಕ್ಕೆ ಕೇಳ, ಯಾಕೆಂದ್ರೆ ಕಾರ್ಗೆ ತಗೊಂಡಿರೋಕೆ ಇನ್ವೇರಿಯಬ್ಲಿ ಬಂದಿರುತ್ತೆ ಒಂದು ಇನ್ಶೂರೆನ್ಸ್. ದ್ವಿಚಕ್ರ ವಾಹನ ಅಂದ್ರೆ ಯಾರು ಬೇಕಾದ್ರೆ ತೊಗೊಳಕಿರ್ತಾರೆ, ಯಾರ್ದೋ ಗಾಡಿ ಯಾರೋ ಇನ್ನೊಬ್ರು ಓಡಿಸ್ತಿರ್ತಾರೆ, ಏನೋ ಆಗಿರ್ತವೆ, ಇನ್ಶೂರೆನ್ಸ್ ಇಟ್ಕೊಂಡಿರೋ ಓಕೆ. ಹಾಗಾಗಿ ದಟ್ಸ್ ಆಮೇಲೆ ಅದನ್ನ ಎಕ್ಸೆಂಪ್ಟ್ ಮಾಡಿರೋದು ಟ್ಯಾಕ್ಸ್ ಇಂದ ಗುಡ್. ಇದಕ್ಕೇನೆ ಬರೀ ಅಪಘಾತ ವಿಮೆ ಬದಲು ಲೈಫ್ ಇನ್ಶೂರೆನ್ಸ್ ಹೌದೌದು ಸ್ವಲ್ಪ ಇದ್ ಮಾಡಿದ್ರೆ ಲೈಫ್ ಇನ್ಶೂರೆನ್ಸ್ ಮಾಡಿದ್ರೆ ಅದು ಡೆಫಿನೆಟ್ಲಿ ಒಳ್ಳೇದಿತ್ತು. ಅದು ಬಹಳ ಫ್ಯಾಮಿಲಿಗೆ ಹೆಲ್ಪ್ ಆಗುತ್ತೆ. ಅದು ಇಂಡಿವಿಜುವಲ್ಗೆ ಅದೇ ಲೈಫ್ ಇನ್ಶೂರೆನ್ಸ್ ಅಂತ ಪ್ರಮೋಟ್ ಮಾಡ್ಬೇಕು ಅವರು. ಹೌದು, ಅದು ಇನ್ನೂ ಅವೇರ್ನೆಸ್ ಇಲ್ಲ ಆಕ್ಚುಲಿ ರೂರಲ್ ಸೈಡ್ ಅಲ್ಲೆಲ್ಲ. ಹೆಲ್ತ್ ಇನ್ಶೂರೆನ್ಸ್ ಇನ್ನೂ ಅವೇರ್ನೆಸ್, ಅದೇ ಹೆಲ್ತ್ ಇನ್ಶೂರೆನ್ಸ್ ನಮ್ಮ ಜನಗಳಿಗೆ ಹೆಲ್ತ್ ಇನ್ಶೂರೆನ್ಸ್ ಬಹಳ ಅವೇರ್ನೆಸ್ ಬೇಕು. ಗೌರ್ಮೆಂಟ್ ಈ ತರದ ಯಾವ್ದಾದ್ರು ಬಜೆಟ್ ಒಂಥರ ಹೆಲ್ತ್ ಇನ್ಶೂರೆನ್ಸ್ ಇದು ಮಾಡ್ತಿದೀವಿ. ಇದು ಬರೀ ಆಕ್ಸಿಡೆಂಟ್ ಕವರೇಜ್ ಕೊಟ್ಟಿದ್ದಾರೆ. ಐ ಡೋಂಟ್ ಥಿಂಕ್ ಸೊ ಹೆಲ್ತ್ ಕವರೇಜ್ ಬಗ್ಗೆ ಮಾತಾಡಿಲ್ಲ. ಹೆಲ್ತ್ ಕವರ್ ಮಾಡಿದ್ರೆ ಈಗ ಒಬ್ಬೊಬ್ಬರಿಗೆ ನಾನು ಒಂದು 10 ಲಕ್ಷದ್ದು, ಈಗ ಮಿನಿಮಮ್ ಒಂದು ಹಾಸ್ಪಿಟ್ಲಿಗೆ ಹೋದ್ರೆ 2 ಲಕ್ಷ ಅಂತೂ ನೀವು ಒಂದು 4 ದಿನ ಅಡ್ಮಿಟ್ ಆದ್ರೆ ಒಂದು ದೊಡ್ಡ ಹಾಸ್ಪಿಟಲ್ 2 ಲಕ್ಷ ಅನಾಯಾಸ ಹೊರಟೋಗುತ್ತೆ. ಬಟ್ ಅದಕ್ಕೆ ಪ್ರೀಮಿಯಂ ಕಟ್ಟೋದೇ ಇದೆಯಲ್ಲ, ಅದು ಬಹಳ ಕಷ್ಟ ಇದೆ. ಅದಕ್ಕೆ ಎಕ್ಸೆಪ್ಷನ್ ಕೊಡ್ಬೇಕು ಪ್ಯೂರ್ ಟ್ಯಾಕ್ಸ್ ಇದಕ್ಕೆಲ್ಲ. ಸೊ ಅವಾಗ ಏನಾಗ್ತಾರೆ, ಎಲ್ಲರೂ ಅವೇರ್ನೆಸ್ ಕ್ರಿಯೇಟ್ ಆಗಿ ಹೆಲ್ತ್ ಇನ್ಶೂರೆನ್ಸ್ ಇಟ್ಕೊಳ್ತಾರೆ. ಅವಾಗ ಈಗ ನಾವು ದಿನ ಬೆಳಗಾದ್ರೆ ಹಾಸ್ಪಿಟಲ್ ನೋಡ್ತೀವಲ್ಲ, ಕ್ರಿಟಿಕಲ್ ಆಕ್ಸಿಡೆಂಟ್ ಆಗಿ ಬಂದಾಗ ಟ್ರೀಟ್ಮೆಂಟ್ ಅಂತೂ ಫಸ್ಟ್ ಏಡ್ ಅಂತೂ ಕೊಟ್ಬಿಡ್ತೀವಿ ಪಾಪ, ಇರೆಸ್ಪೆಕ್ಟ್ ಆಫ್ ಏನಂದ್ರೆ ನೆಕ್ಸ್ಟ್ ಸ್ಟೆಪ್ ಅದು ಓಟಿಗೆ ತಗೋಬೇಕಾ ಏನು ಮಾಡಬೇಕು, ಅವಾಗ ಬಂದಾಗ ಅದರ್ ಮ್ಯಾಟರ್ಸ್ ಅರೈಸ್ ಆಗುತ್ತೆ. ಡಾಕ್ಟ್ರೆ, ಇನ್ನೊಂದು ನಾನು ವೈರುಧ್ಯ ಇಲ್ಲಿ ಗಮನಿಸಿದ್ದೇನಂತಂದ್ರೆ, ಕ್ಯಾನ್ಸರ್ ಔಷಧಿಗಳ ಮೇಲಿನ ಸುಂಕವನ್ನ ಕಡಿತ ಮಾಡಿ ನೀವು ಬೀಡಿ ದರ ಇಳಿಕೆ ಮಾಡಿದಿರಲ್ಲ. ಆಕ್ಚುಲಿ ಕ್ಯಾನ್ಸರ್ ಕಾಸ್ ಆಗೋದ್ರಲ್ಲಿ ಒಂದು ಬೀಡಿನೂ ಹೌದಲ್ವಾ ಡಾಕ್ಟ್ರೆ? ಅದು ಒಂದಿದೆಯಲ್ವಾ? ಇರ್ಬೋದು, ಬಟ್ ಅವಾಗ ಪ್ರಾಬಬ್ಲಿ ಕೆಲವು ಕುಟುಂಬಗಳೆಲ್ಲ ದುಡಿಮೆಲೆ ಅವಲಂಬಿತರಾಗಿರುತ್ತದೆ. ಈಗ ಆಕ್ಚುಲಿ ಬರ್ತಾ ಬೀಡಿ ಸೇರಿದ್ರೆ ಕಡಿಮೆ ಆಗ್ತಾ ಇದಾರೆ. ಈಗ ಹೆಚ್ಚಿಗೆ ಇದಿಲ್ಲ, ಈಗ ಜಾಸ್ತಿ ಆಗ್ತಾರೆ. ಈಗ ಸಿಗರೇಟ್ ದುಬಾರಿ ಆಗುತ್ತೆ, ಬೀಡಿ ಗವರ್ನಮೆಂಟ್ ಸ್ಟ್ಯಾಂಡರ್ಡ್ ಐ ಡೋಂಟ್ ನೋ ಅಂದ್ರೆ ಅಸಂಘಟಿತ ಕ್ಷೇತ್ರದಲ್ಲಿರೋ ಕಾರ್ಮಿಕರಿಗೆಲ್ಲ ಒಂದ್ ಸ್ವಲ್ಪ ಏನಾದ್ರು ಬೂಸ್ಟ್ ಮಾಡಕ್ ಹೋಗಿದ್ದು ಹೆಂಗ್ ಹೆಲ್ಪ್ ಆಗುತ್ತೆ ಇದು? ಬಟ್ ಆರೋಗ್ಯನೇ ಹಾಳಾಗ್ಬಿಡುತ್ತಲ್ಲ ಡಾಕ್ಟ್ರೆ. ಬಾಯಿ ಕ್ಯಾನ್ಸರ್ ಬರೋದೇ ಅರ್ಧ ಬೀಡಿ ತಂಬಾಕಿನಿಂದ ಬೆಳೆನ. ಬಟ್ ಬೇರೆ ಬೇರೆ ರಿಫೈನರಿ ಇದ್ರಲ್ಲಿ ಮಾಡ್ಬೋದೇನೋ ಗೊತ್ತಿಲ್ಲ. ಅದಕ್ಕೆ ಬೀಡಿ ಅನ್ನೋದಕ್ಕೆ ತಂಬಾಕು ಇದು ಯಾವ ತರ ಅಲ್ಲ, ತಂಬಾಕಿನಿಂದಾನೇ ಬೀಡಿ ಮಾಡೋದಲ್ವಾ ಡಾಕ್ಟ್ರೆ? ತಂಬಾಕಿನ ಎಲೆ ಮತ್ತೆ ಅದ್ರೊಳಗಡೆ ಅದೇನೆಲ್ಲ ತುಂಬುತ್ತಾರೆ, ಅದೆಲ್ಲ ಸೇರಿ ಅಲ್ಲ. ಅದಕ್ಕೆ ಕೇಳಿದ್ದು. ಇದೇ ಏನೊಂಥರ ವೈರುಧ್ಯ ಅಂತ ಅನ್ನಿಸ್ತು. ಕೆಲವು ಮೋಸ್ಟ್ಲಿ ಅದು ಆತರ ಎನ್ಕರೇಜಿಂಗ್. ಈಗ ನಾವು ಮದ್ಯ ಕುಡಿಬಾರ್ದು ಅಂತ ಹೇಳ್ತಾರೆ, ಬಟ್ ಅದು ಗೌರ್ಮೆಂಟ್ ಪ್ರೈಸ್ ಏರಿಸಿದ್ರು ಕುಡಿತಾ ಇರೋದು ಜನಗಳು. ಅದು ಒನ್ ಆಫ್ ದಿ ಹೈ ಇನ್ಕಮ್ ಸೋರ್ಸ್. ಹೌದು, ಒನ್ ಆಫ್ ದಿ ಆ ಥರ. ಡಾಕ್ಟ್ರೆ, ಈ ಸರಿಯ ಒಂದು ಬಜೆಟ್ ನಲ್ಲಿ ಇನ್ನೊಂದು ಹೈಲೈಟ್ ಆರೋಗ್ಯ ಕ್ಷೇತ್ರದ ಬಗ್ಗೆ ನಾನು ಗಮನಿಸಿದ್ದು ಯಾವ್ದಪ್ಪ ಅಂತ ಹೇಳಿದ್ರೆ ಹೆಲ್ತ್ ಟೂರಿಸಂ. ಹೆಲ್ತ್ ಟೂರಿಸಂ ನ ಪ್ರಮೋಟ್ ಮಾಡಕ್ಕೆ 5 ವೈದ್ಯಕೀಯ ಹಬ್ಗಳನ್ನ ಸ್ಥಾಪನೆ ಮಾಡ್ತೀವಿ ಅಂತ ಹೇಳ್ಬಿಟ್ಟು ಹೇಳಿದ್ದಾರೆ. ಹೆಲ್ತ್ ಟೂರಿಸಂ ಪ್ರಮೋಟ್ ಮಾಡೋದು ಇದು ಹೈ ಟೈಮ್. ಅಫ್ಕೋರ್ಸ್ ನಿಮ್ಗೆ ಗೊತ್ತಿರೋ ಹಾಗೆ ಇಂಡಿಯನ್ ಡಾಕ್ಟರ್ಸ್, ಇಂಡಿಯನ್ ಹಾಸ್ಪಿಟಲ್ಸ್ ಆರ್ ವೆಲ್ ರೆಕಗ್ನೈಸ್ಡ್ ಥ್ರೂಔಟ್ ದಿ ವರ್ಲ್ಡ್. ಅದರಲ್ಲೂ ಇಂಡಿಯಾದಲ್ಲಿ ಡೆಫಿನೆಟ್ಲಿ ವೆರಿ ಗುಡ್ ಹಬ್. ಬಟ್ ಈಗ ಪ್ರೆಸೆಂಟ್ ಡೆಲ್ಲಿನಲ್ಲಿ ನಂಬರ್ 1 ಇದೆ ಹೆಲ್ತ್ ಟೂರಿಸಮ್. ಬ್ಯಾಂಗ್ಳೂರಿಗೂ ಇದೆ ಹೆಲ್ತ್ ಟೂರಿಸಮ್ ಇದೆ. ಬಟ್ ಏನಪ್ಪ ಅಂದರೆ ನಾವು ಇನ್ನೂ ಮೇಲೆಗೆ ಹೋಗ್ಬೇಕು ಅಂದಾಗ ನಮ್ಗೆ ಸ್ವಲ್ಪ ಡೈರೆಕ್ಟ್ ಫ್ಲೈಟ್ಸ್ಗಳು ಅನುಕೂಲ ಆದರೆ, ಪ್ರಾಬಬ್ಲಿ ಇಲ್ಲಿ ಕೆಲವು ದೇಶಗಳಲ್ಲಿ ಡೈರೆಕ್ಟ್ ಫ್ಲೈಟ್ಗಳಿಲ್ಲ. ನಾವಿಲ್ಲ ಐದರ್ ಬಾಂಬೆ ಅಥವಾ ಡೆಲ್ಲಿಗೆ ಬಂದು ಅಲ್ಲಿಂದ ಇಲ್ಲಿಗೆ ಬರಬೇಕಾಗುತ್ತೆ. ಸೊ ಅವಾಗ ಅದು ಇಂಡೈರೆಕ್ಟ್ ವೇ ಆಫ್ ಎಂಕರೇಜಿಂಗ್ ದಿ ಒಂದು. ಎರಡನೇದು ಆಮೇಲೆ ಟೆಕ್ನಾಲಜಿ ಇನ್ನೂ ಇಂಪ್ರೂವ್ ಆಗ್ತಾ ಹೋಗುತ್ತೆ. ದಿ ಮೋರ್ ಪೇಷಂಟ್ಸ್ ಗೆಟಿಂಗ್ ಫ್ರಮ್ ಇದು ಅಂತ ಅಂದಾಗ ನಾವು ಸಾಕಷ್ಟು ಕ್ರಿಯೇಟಿವ್ ಆಗಿ ಇನ್ನೂ ಒಳ್ಳೊಳ್ಳೆ ಟೆಕ್ನಾಲಜಿನ ಅಡಾಪ್ಟ್ ಮಾಡ್ಕೊಂಡು ಸ್ಟ್ಯಾಂಡರ್ಡೈಸ್ ಇಂಪ್ರೂವ್ ಆಗ್ತಾ ಹೋಗುತ್ತೆ. ಆಮೇಲೆ ಈಗ ಅದು ಹೆಲ್ತ್ ಟೀಮಲ್ಲೂ ತುಂಬ ಮನಿ ಜಾಸ್ತಿ ಇರೋದ್ರಿಂದ ಆ ಅಲ್ಲಿ ಪೇಷಂಟ್ಗಳಿಗೂ ಇದಿರ್ಬೇಕಲ್ಲ, ಶಕ್ತಿ ಇರಬೇಕಲ್ಲ. ಕೆಲವ್ರಿಗೆ ಚೀಪ್ ಇಂಡಿಯನ್
ಹೌದು ಡಾಕ್ಟರ್, ಇವಾಗ ಆಫ್ರಿಕನ್ ಕಂಟ್ರೀಸ್ ಎಲ್ಲ ಇವಾಗ ನಾವು ಮಣಿಪಾಲ್ ಹಾಸ್ಪಿಟಲ್ಗೋ ನಾರಾಯಣಗೋ ಹೃದಯಾಲಯ ಇವೆಲ್ಲ ಹೋದ್ರೆ ಡಾಕ್ಟ್ರೆ ಅಲ್ಲೆಲ್ಲ ಬರೀ ಫಾರಿನ್ ಅಂದ್ರೆ ಈ ಬಾಂಗ್ಲಾದೇಶದವರು, ಶ್ರೀಲಂಕಾದವರು, ಪಾಕಿಸ್ತಾನದಿಂದ ಬಂದಿದ್ದನ್ನು ನೋಡಿದೀವಿ ನಾವು. ಇದು ಅವರು ಪಾಪ ಕಷ್ಟಪಟ್ಟು ಏನೋ ಮಾಡ್ಕೊಂಡು ಆಫ್ರಿಕನ್ ಕಂಟ್ರೀಸ್ ಅಂತೂ ತುಂಬಾ ಇವೆ, ಮತ್ತೆ ಮಿಡ್ಲ್ ಈಸ್ಟ್ ನವರು ಇದಾರೆ. ಈಗ ಅವರೆಲ್ಲ ಟಾರ್ಗೆಟ್ ಆಗ್ತಿರೋದು ದೊಡ್ಡ ದೊಡ್ಡ ಹಾಸ್ಪಿಟ್ಲ್ಗಳಿಗೆ. ನೆಕ್ಸ್ಟ್ ಅದೇ ಪೇಷಂಟ್ ಜಾಸ್ತಿ ಆದ್ರೆ ಇಲ್ಲಿರೋ ಒಂದು ಮಿಡ್ಲ್ ರೇಂಜ್ ಇರೋ ಹಾಸ್ಪಿಟ್ಲ್ಗಳು ಅವ್ರು ಇಂಪ್ರೂವ್ ಮಾಡ್ಕೋತಾರೆ, ಅದಕ್ಕೂ ಫ್ಲೋ ಆಗುತ್ತೆ ವಾಟ್ ಎವರ್ ದಿ ಇದು ಅಂತ. ಸೊ ಐ ಥಿಂಕ್ ಮೆಡಿಕಲ್ ಸೆಕ್ಟರ್ ಇನ್ನೂ ಚೆನ್ನಾಗಿ ಆಗುತ್ತೆ ಅವಾಗ. ಸೊ ಐ ಮೀನ್ ಇದನ್ನ ಎನ್ಕರೇಜ್ ಮಾಡಿದಷ್ಟು. ಸೊ ತಮ್ಮ ಪ್ರಕಾರ ಒಟ್ಟಾರೆಯಾಗಿ ಕಳೆದ ಬಜೆಟ್ ಕಂಪೇರ್ ಮಾಡಿದ್ರೆ ಈ ಸರಿ ಹೆಲ್ತ್ ಆರೋಗ್ಯ ಇದೆಲ್ಲ ಮೊದಲಿಂದನೇ ಇದ್ದು ಈ ಸ್ವಲ್ಪ ಹೈಲೈಟ್ ಮಾಡ್ತಿರೋದ್ರಿಂದ, ಸ್ವಲ್ಪ ಫಂಡ್ ಸ್ವಲ್ಪ ಜಾಸ್ತಿ ರಿಲೀಸ್ ಮಾಡ್ತಿರೋದ್ರಿಂದ ಐ ಥಿಂಕ್ ಇಟ್ಸ್ ಎ ಬೂನ್ ಫಾರ್ ಇಂಡಿಯನ್ ಮೆಡಿಕಲ್ ಇದು. ಬಟ್ ಸ್ಟಿಲ್ ನಾನು ಆಗ್ಲೇ ಮೊದಲೇ ಹೇಳ್ದಾಗೆ ಇದು ಬಜೆಟ್ ಸಾಕಾಗೋದಿಲ್ಲ, ಬಟ್ ಇಟ್ ಹ್ಯಾಸ್ ಟು ಬಿ. ನಮ್ಮ ಜನಸಂಖ್ಯೆಗೆ ನಮ್ಮಲ್ಲಿರೋ ಆರೋಗ್ಯ ಸಮಸ್ಯೆಗಳಿಗೆ ಇದೆಲ್ಲ ನೋಡಿದ್ರೆ ಹೌದು ಬಜೆಟ್ ಬಹಳ ಅಲೋಕೇಶನ್ ತುಂಬಾ ಕಡಿಮೆ ಅನ್ಕೊಂಡಿದ್ದೆ. ವೆಂಟ್ ಥ್ರೂ ದಟ್ ಚಾಟ್ ಹೋದಾಗ ಹೆಲ್ತ್ ಸೆಕ್ಟರ್ ಅಮಂಗ್ ಟಾಪ್ 5 or 6 ಎಲ್ಲ ಇದೆ. ಅದು ಫಸ್ಟ್ ಎಲ್ಲರಿಗಿಂತ ಟಾಪ್ ಮೋಸ್ಟ್ ರಕ್ಷಣೆ. ಹಾಗಾಗಿ ಟ್ರಾನ್ಸ್ಪೋರ್ಟ್ ನನಗೆ ಅದು ಗೊತ್ತಾಯ್ತು, ಟ್ರಾನ್ಸ್ಪೋರ್ಟ್ ಇದೆ ಅಂತ. ಹೌದು ಅಲ್ಲ, ಟಾಪ್ ಮೋಸ್ಟ್ ರಕ್ಷಣೆ ಬರುತ್ತೆ, ಆ ನಂತರ ಇವೆಲ್ಲ ಬರಕ್ ಶುರು ಆಗುತ್ತೆ. ಹೆಲ್ತ್ಗೆ ಸ್ವಲ್ಪ ಇಂಪಾರ್ಟೆನ್ಸ್ ಕೊಟ್ಟು, ಹೆಲ್ತ್ ಮತ್ತು ಎಜುಕೇಶನ್ಗೆ ಎರಡು ಇಂಪಾರ್ಟೆಂಟ್ ಕೊಟ್ರೆ ನ್ಯಾಚುರಲಿ ಯು ಎಕ್ಸ್ಪೆಕ್ಟ್ ಎ ವೆರಿ ಗ್ರೇಟ್ ಅದು ಸದೃಢವಾದ ದೇಶ ಅಂತ ಆರೋಗ್ಯವಾದ ದೇಶ, ಸದೃಢ ಆರೋಗ್ಯ. ಅವಾಗ ನಾವೆಲ್ಲ ವೈದ್ಯ ನಾರಾಯಣ ಹರಿಹಿ ಅಂತ ಅನ್ನಂಗೆ ಅಲ್ಲ, ಯಾಕಂದ್ರೆ ನಾವು ಮನೇಲೆ ರೆಡಿ ಆಗ್ಬಿಟ್ಟಿರ್ತೀವಲ್ಲ ಡಾಕ್ಟ್ರೆ. ಇರ್ಲಿ, ಅಂತಹ ಒಂದ್ ಕಾಲನೂ ಬರ್ಲಿ, ಎಲ್ರು ಅವ್ರವ್ರ ಮನೇಲೇನೆ ರೆಡಿ. ಬಟ್ ತಾವು ಹೇಳ್ದಾಗ ಮೆಡಿಕಲ್ ಎಜುಕೇಶನ್ಗೆ ಸುಖಿನೋ ಭವಂತು ಅಂತ ಹೇಳಿ, ಅದು ನಮ್ಮ ಉಪನಿಷತ್ತಿನ ಆಶಯನೇ ಅದಾಗಿದೆ, ಸರ್ವಭವಂತು ಸುಖಿನಃ ಅಂತ ಹೇಳ್ಬಿಟ್ಟು. ಬಟ್ ಇದು ಮೆಡಿಕಲ್ ಎಜುಕೇಶನ್ ತಾವು ಹೇಳಿದ್ರೆ ಅದೊಂದು 5 to 2% TCS ಕಡಿತ ಆಗಿದೆ. ಹೌದೌದು, ಯಾಕಂದ್ರೆ ಅದು ಮೆಡಿಕಲ್ ಎಜುಕೇಶನ್ ಈಗ ನೀವು ನೋಡಿದಂಗೆ ತುಂಬಾನೇ ವಿ ಕ್ಯಾನಾಟ್ ಅಫೋರ್ಡ್. ಮಿಡ್ಲ್ ಮ್ಯಾನ್ ತುಂಬಾ ಕಷ್ಟ. ಫಸ್ಟ್ ಆಫ್ ಆಲ್ ತಗೊಳ್ಳೋದು ಕಷ್ಟ ಇದೆ. ನೀವು ಎಷ್ಟೇ ಮೆರಿಟ್ ತಗೊಂಡ್ರು ಫೀಸ್ ಸ್ಟ್ರಕ್ಚರ್ ತುಂಬಾ ಜಾಸ್ತಿ ಆಗಿರೋದ್ರಿಂದ ಜಾಸ್ತಿ ಇದೆ. ಆಮೇಲೆ ಬರೀ MBBS ಮಾಡಿ ಏನೂ ಪ್ರಯೋಜನ ಇಲ್ಲ, ಮತ್ತೆ ಹೈಯರ್ ಮೆಡಿಕಲ್ ನೀವು ನೋಡಿದಂಗೆ ಒಂದೊಂದಾದ್ಮೇಲೆ MD ಅಂತ ಹೇಳ್ತಿದ್ದೆ, MD ಆದ್ಮೇಲೆ DM ಬಂತು, ಹಾಗೆ MS ಮಾಡಿದ್ಮೇಲೆ MCH ಅಂತ ಬಂತು. ಸೊ ಅದು ಹೋಗ್ತಾನೆ ಇರುತ್ತೆ. ಇಲ್ಲಿ ಮನೆ ಬಜೆಟ್ ಜಾಸ್ತಿ ಆಗ್ತಾ ಇರುತ್ತೆ. ಸೊ ಅದೆಲ್ಲ ಎಕ್ಸೆಪ್ಷನ್ ಕೊಡ್ಬೇಕಿತ್ತು, ಕೊಟ್ಟಿದ್ದಾರೆ. ಬಟ್ ಸ್ಟಿಲ್ ದೇ ಹ್ಯಾವ್ ಟು ರಿಫಾರ್ಮ್ ಸರ್ಟನ್ ಥಿಂಗ್ಸ್. ಒಳ್ಳೇದು. ಆರೋಗ್ಯ ಕ್ಷೇತ್ರದ ಬಗ್ಗೆ ಕೊನೆಗಾದ್ರೂ ಇಷ್ಟ್ರ ಮಟ್ಟಿಗೆ ಒಂದು ಗಮನ ಬಂದಿದೆ ಈ ಸರಿ ಅಂತ ಅನ್ನೋದೇ ಇನ್ನೂ ಜಾಸ್ತಿ ಆಗ್ತಾ ಹೋಗ್ಬೇಕು. ಗುಡ್ ಮಾಡ್ಬೇಕು, ಖುಷಿ ವಿಷಯ, ಒಂಥರ ಸಮಾಧಾನ. ಸ್ವಲ್ಪ ಇನ್ಶೂರೆನ್ಸ್ ನೆಲ್ಲ ಅವ್ರು ದೇ ಹ್ಯಾವ್ ಟು ಎನ್ಕರೇಜ್. ದಟ್ಸ್ ಅ ಗುಡ್ ಮೂವ್. ಅದೇ ನೆಕ್ಸ್ಟ್ ಸ್ಟೆಪ್ ಹೋಗ್ತಾ ಇರಲಿ ಇದೇ ತರ. ನೋಡಿದ್ರಲ್ಲ ವೀಕ್ಷಕರೇ, ಇದಾಗಿ ಬಜೆಟ್ನ ಆರೋಗ್ಯ ಕ್ಷೇತ್ರ ಕುರಿತ ವಿಶೇಷ ಸಂದರ್ಶನ. ನಿಮಗೆ ಇಷ್ಟವಾಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡಿ ಸಂಯುಕ್ತ ಕರ್ನಾಟಕ ಡಿಜಿಟಲ್ನ ಅಂತ ಹೇಳ್ತಾ ನಮಸ್ಕಾರ.